ಗ್ರೇಟರ್ ಬೆಂಗಳೂರು ಆಗಿದ್ರೂ ಗುಂಡಿಗಳಿಗಿಲ್ಲ ಮುಕ್ತಿ. ಗುಂಡಿಗಳ ಗೂಡಾಗಿದೆ ಹೊಮ್ಮ ದೇವನಹಳ್ಳಿ ರಸ್ತೆ. ಬನ್ನೇರುಘಟ್ಟ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ಈ ರಸ್ತೆ ಮಳೆ ಸುರಿದ್ರೆ ಕೆರೆಯಂತಾಗುತ್ತೆ. ಕೆರೆಯಂತಾದಂತಹ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಉಳಿದಂತೆ ಗುಂಡಿಗಳ ಜೊತೆ ಧೂಳು ಕೂಡ ಜನರನ್ನ ಹೈರಾಣಾಗಿಸಿದೆ. ರಸ್ತೆ ಗುಂಡಿಗಳಿಂದ ಹೈರಾಣಾದ ಹೊಮ್ಮ ದೇವನಹಳ್ಳಿಯ ರಸ್ತೆ ಬಗ್ಗೆ ನಮ್ಮ ಆನೇಕಲ್ ಪ್ರತಿನಿಧಿ ಅದುರು ಚಂದ್ರು ನಡೆಸಿರುವ ಪ್ರತ್ಯಕ್ಷ ವರದಿ ಇದೆ ನೋಡಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ನಿನ್ನೆ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆ ನಡೆದಿದೆ. ಸಭೆಯ ಅಧ್ಯಕ್ಷತೆ ಸಿಎಂ ಸಿದ್ದರಾಮಯ್ಯ ವಹಿಸಿದ್ರು. ಪ್ರಮುಖವಾಗಿ ಅಲ್ಲಿ ಚರ್ಚೆ ಆದಂಥದ್ದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ. ಆದರೆ ಸದ್ಯ ನಾವು BBMP ವ್ಯಾಪ್ತಿಯ ಒಮ್ಮದೇವನಹಳ್ಳಿ ಬಳಿ ಇದ್ದೇವೆ. ಒಮ್ಮದೇವನಹಳ್ಳಿ ರಸ್ತೆಯಲ್ಲಿದ್ದೇವೆ. ಈ ರಸ್ತೆ ಗುಂಡಿಗಳ ಗೂಡಾಗಿದೆ. ನೀವು ದೃಶ್ಯಗಳಲ್ಲಿ ಕೊಂಡು ಬಂದು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಒಮ್ಮದೇವನಹಳ್ಳಿ ರಸ್ತೆಯಲ್ಲಿ ಸುಮಾರು 5 ಅಡಿ ವಿಸ್ತಾರ ಇರತಕ್ಕಂಥ ರಸ್ತೆ, ಸುಮಾರು 2-2.5 ಅಡಿ ಆಳ ಇರತಕ್ಕಂಥ ರಸ್ತೆ. ಇಲ್ಲಿ ವಾಹನ ಸವಾರರು ಓಡಾಡಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕಾಣ್ಬೋದು. BMTC ಬಸ್ ಕೂಡ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಯಾಕೆ ಚಾಲಕನ ನೀವು ದೃಶ್ಯಗಳಲ್ಲಿ ಕಾಣ್ಬೋದು ಯಾವ ರೀತಿ ನಿಲ್ಲಿಸಿ ಆ ಒಂದು ಹಳ್ಳವನ್ನು ಕ್ರಾಸ್ ಮಾಡ್ತಾ ಇದ್ದಾರೆ BMTC ಬಸ್ನವರು. ಬಸ್ ಗತಿಯೇ ಹೀಗಾದರೆ ಇನ್ನು ಬೈಕ್ ಮತ್ತು ಕಾರ್ ಸವಾರರ ಸ್ಥಿತಿ ಏನು ಅನ್ನುವಂಥದ್ದು ನೀವು ಈ ದೃಶ್ಯದಲ್ಲಿ ಕಾಣ್ಬೋದು. ಕಳೆದ 1 ವರ್ಷದಿಂದ ಈ ರೀತಿ ಸಮಸ್ಯೆ ಇದೆ. ಬೈಕ್ ಸವಾರರು ಮಳೆ ಬಂತು ಅಂತಂದರೆ ಇದು ಕೆರೆ ಅಂತ ಆಗ್ತದೆ, ರಸ್ತೆಯಲ್ಲಿದೆ ಗುಂಡಿಯಲ್ಲಿದೆ ಗೊತ್ತಾಗೋದಿಲ್ಲ. ಮಳೆ ಇಲ್ಲದೆ ಇದ್ದರೆ ಇಲ್ಲಿ ಸುತ್ತಲೂ ಕೂಡ ಧೂಳಿನಿಂದ ಇಡೀ ಏರಿಯಾ ಧೂಳುಮಯ ಆಗಿರ್ತದೆ. ವಾಹನ ಸವಾರರು ಓಡಾಡಲಿಕ್ಕೆ ತುಂಬ ಕಷ್ಟಪಟ್ಟು ಹರಸಾಹಸಪಟ್ಟು ಸಾಗುವಂಥ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ BBMP ಅಧಿಕಾರಿಗಳು ಇತ್ತ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಳೆ ಬಂತು ಅಂತಂದರೆ ಕೆರೆ ಆಗ್ತದೆ, ಇಲ್ಲ ಅಂತಂದರೆ ಧೂಳುಮಯ ಆಗ್ತದೆ. ಇಡೀ ಏರಿಯಾ ಸುತ್ತಮುತ್ತ ಮನೆಗಳಿಗೆಲ್ಲ ಧೂಳು ತುಂಬಿ ಹೋಗ್ತದೆ. ಜನಸಾಮಾನ್ಯರು ಬದುಕುವುದೇ ಕಷ್ಟ ಅನ್ನೋ ರೀತಿ ಪರಿಸ್ಥಿತಿ ಇಲ್ಲಿ ಇದೆ. ಅಧಿಕಾರಿಗಳು ಇಲ್ಲಿವರೆಗೆ ಯಾವುದೇ ರೀತಿಯನ್ನು ಕ್ರಮ ವಹಿಸಿಲ್ಲ ಅಂತ ಇಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ BBMP ಅಧಿಕಾರಿಗಳು, ಯಾಕೆ ಅಂತ ಹೇಳಿದ್ರೆ BBMP ಹೋಯ್ತು, ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಇನ್ನಾದರೂ ಇತ್ತ ಬಂದು ಇಲ್ಲಿರ್ತಕ್ಕಂಥ ಗುಂಡಿಮಯವಾದ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆದೂರು ಚಂದ್ರು, ನ್ಯೂಸ್ 18, ಒಮ್ಮದೇವನಹಳ್ಳಿ. ನಾಳೆ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗುತ್ತೆ. ಚಾಮುಂಡೇಶ್ವರಿ ದೇವಾಲಯ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ. 1,000 ಆಸನದ ವ್ಯವಸ್ಥೆ ಕಲ್ಪಿಸಿದ ಜಿಲ್ಲಾಡಳಿತ. ಈ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಬೆಳಗ್ಗೆ 10:10ರಿಂದ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರು ಮೈಸೂರಿನ ದಸರಾವನ್ನು ಉದ್ಘಾಟನೆ ಮಾಡುತ್ತಾರೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದೆ. ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಚಾಮುಂಡಿ ಬೆಟ್ಟದಲ್ಲಿ ದಸರಾದ ಉದ್ಘಾಟನೆಗೆ ಬೇಕಾದಂಥ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ತಾಯಿ ಚಾಮುಂಡೇಶ್ವರಿ ದೇವಾಲಯದ ಪಕ್ಕದಲ್ಲೇ ಒಂದು ಬೃಹದಾಕಾರವಾಗಿ ಸ್ಟೇಜನ್ನು ಸಹ ಹಾಕಲಾಗಿದೆ. ಇಲ್ಲಿ 1,000ವರೆಗೂ ಕೂಡ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈ ವರ್ಷ ಒಂದಷ್ಟು ಭದ್ರತೆ ವಿಚಾರವಾಗಿ ಹಾಗೂ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪಾಸನ್ನು ಸಹ ವ್ಯವಸ್ಥೆ ಮಾಡಿದೆ. ಯಾರೆಲ್ಲ ಪಾಸನ್ನು ಪಡ್ಕೊಂಡಿರ್ತಾರೆ ಅವರಿಗಷ್ಟೇ ಉದ್ಘಾಟನೆಯನ್ನು ನೋಡುವ ಭಾಗ್ಯ ಸಿಕ್ಕುವಂಥದ್ದು. ನೇರವಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ಪಾಸ್ ಇದ್ರಷ್ಟೇ ಬರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ 1,000 ಆಸನದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಜಿಲ್ಲಾಡಳಿತ ನಾಳೆ ಬೆಳಿಗ್ಗೆ ಉದ್ಘಾಟನೆಯಾಗುವ ದಸರಾಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ವೇದಿಕೆಯಿಂದ ಬಲಭಾಗದಲ್ಲಿ ಚಾಮುಂಡೇಶ್ವರಿಯ ಫೋಟೋವನ್ನು ಹಾಕಲಾಗಿರುವಂಥದ್ದು. ಪ್ರತಿ ವರ್ಷವೂ ಸಹ ಇದೇ ರೀತಿಯಲ್ಲಿ ಸ್ಟೇಜನ್ನು ಹಾಕಲಾಗುತ್ತೆ. ಆ ಮಾದರಿಯಲ್ಲೇ ಈ ವರ್ಷವೂ ಸಹ ಸ್ಟೇಜನ್ನು ಹಾಕಲಾಗಿರುವಂಥದ್ದು. ವೇದಿಕೆಯ ಬಲಭಾಗ ಅಂತ ಏನು ಕರಿತೀವಿ, ಅಲ್ಲಿ ತಾಯಿ ಚಾಮುಂಡೇಶ್ವರಿ ಇರುವಂಥ ಫೋಟೋವನ್ನು ಹಾಕಿರುವಂಥದ್ದು. ಇನ್ನು ವೇದಿಕೆಯ ಮಧ್ಯಭಾಗದಲ್ಲಿ LED ಹಾಕಲಾಗುತ್ತೆ. ಅಲ್ಲದೆ ವೇದಿಕೆಯ ಎಡಭಾಗದಲ್ಲಿ ಈ ಹಿಂದೆ ಅಂಬಾರಿಯನ್ನು ಹೊತ್ತು ಸಾಕ್ತಿದ್ದಂತಹ ಮೈಸೂರಿನ ಹಾಗೂ ರಾಜ್ಯದ ಅಚ್ಚುಮೆಚ್ಚಿನ ಆನೆಯಾದಂತಹ ಅರ್ಜುನ ಏನಿದ್ದಾನೆ ಆತ ಅಂಬಾರಿಯನ್ನು ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಫೋಟೋವನ್ನು ಹಾಕಲಾಗಿರುವಂಥದ್ದು. ಪ್ರತಿ ವರ್ಷವೂ ಸಹ ಇದೇ ಮಾದರಿಯಲ್ಲಿ ಸ್ಟೇಜನ್ನು ಹಾಕಲಾಗುತ್ತೆ. ಮಧ್ಯದಲ್ಲಿ LED ಪರದೆಯ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ 10:10 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಮೈಸೂರು ದಸರಾ ಅದ್ದೂರಿಯಾಗಿ ಉದ್ಘಾಟನೆ ಆಗುತ್ತೆ. ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು, ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿಯ ದಸರಾ ಏನಿದೆ
ಇದೆ. ಅದರ ಉದ್ಘಾಟನೆಗೆ ಈಗ ಕ್ಷಣಗಣನೆ ಆರಂಭ ಆಗಿದ್ದು ಜಿಲ್ಲಾಡಳಿತ ದಸರಾ ಉದ್ಘಾಟನೆಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್, ಚಾಮುಂಡಿ ಬೆಟ್ಟ. ದಸರಾ ಮಹೋತ್ಸವಕ್ಕೆ ಭರದ ಸಿದ್ಧತೆಗಳು ನಡೀತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ನಾಳೆ ಉದ್ಯುಕ್ತವಾದಂತಹ ಚಾಲನೆ ಸಿಗಲಿದೆ. ಅದಕ್ಕಾಗಿ ಬೃಹದಾಕಾರದ ಒಂದು ಸ್ಟೇಜ್ ಕೂಡ ನಿರ್ಮಾಣ ಆಗಿರುವಂಥದ್ದು ಚಾಮುಂಡಿ ಬೆಟ್ಟದಲ್ಲಿ. 1,000 ಜನರಿಗೆ ಮಾತ್ರ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿ ಪಾಸನ್ನು ವ್ಯವಸ್ಥೆ ಮಾಡಲಾಗಿದೆ. ಯಾರಿಗೆಲ್ಲ ಪಾಸ್ ಇರುತ್ತೆ ಅವರು ಈ ಉದ್ಘಾಟನೆ ಆಗುವಂತಹ ಭಾಗ್ಯವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಅನೇಕ ಕಾಂಟ್ರವರ್ಸಿಗಳ ನಂತರದಲ್ಲಿ ಕೊನೆಗೂ ಕೂಡ ಬಾನು ಮುಷ್ತಾಕ್ ಅವರ ಕಡೆಯಿಂದ ನಾಳೆ ವಿದ್ಯುಕ್ತವಾದಂಥ ಚಾಲನೆ ಸಿಗ್ತಾ ಇದೆ ದಸರಾಗೆ.